ಲೈಫ್ನಾಗ ಸಕ್ಸಸ್ಫುಲಿ ಅನ್ಸಕ್ಸಸ್ಫುಲ್ ಆಗಕ್ಕೆ ಬೇಕಾಗಿರೋ ಎಲ್ಲ ಲಕ್ಷಣಗಳು ನನ್ನ ಲೈಫ್ನಾಗಿನ ಡೈಲಿ ರುಟೀನ್ ಆಗದ. ಇದನ್ನ ನೋಡಿದ್ರೆ ಅನ್ಸಕ್ಸಸ್ಫುಲ್ ಹೆಂಗೆ ಆಗ್ಬೋದು ಅನ್ನೋದನ್ನು ಈಸಿಯಾಗಿ ಗೊತ್ತು ಮಾಡ್ಕೋಬೋದು. ವರ್ಕೌಟ್ ಇಲ್ಲ, ಮೋಟಿವೇಶನ್ ಇಲ್ಲ, ಟೈಮ್ ವೇಸ್ಟ್ ಜಾಸ್ತಿ, ಸ್ಕ್ರೀನ್ ಟೈಮ್ ಅಂತೂ ನೆಕ್ಸ್ಟ್ ಲೆವೆಲ್. ಸಾಕಷ್ಟು ರಿಸೋರ್ಸಸ್ ಇದ್ದಾವೆ, ಯುಟಿಲೈಸ್ ಮಾಡ್ಕೊಳಕ್ಕಾಗತ್ತಿಲ್ಲ. ಬಟ್ ಸಾಕಿಷ್ಟು, ಇಲ್ಲಿಗೆ ಸ್ಟಾಪ್ ಮಾಡೋಣ, ಲೈಫನ್ನ ಚೇಂಜ್ ಮಾಡ್ತೀನಿ. ಹಲೋ ಗೈಸ್, ಏನು ಹೇಳಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಗೊತ್ತಾಗತ್ತಿಲ್ಲ. ಅಂದ್ರೆ ಸದ್ಯಕ್ಕೆ ಈಗೇನು ನೋಡಿದ್ರಲ್ಲ, ಒಂದಷ್ಟು ಕ್ಲಿಪ್ಸ್ ಆಗಿರ್ಬೋದು, ಸಣ್ಣ ಸಣ್ಣ ವಿಡಿಯೋಸ್ ಆಗಿರ್ಬೋದು, ಇಷ್ಟೇ ನನ್ನ ಲೈಫ್ ಆಗಿಬಿಟ್ಟದ. ಲೈಫನ್ನ ಒಂದು ಒಳ್ಳೆ ರೀತಿ ಲೀಡ್ ಮಾಡಬೇಕು, ಲೈಫ್ನಾಗ ಏನೋ ಒಂದು ಅಚೀವ್ ಮಾಡಬೇಕು, ಸಕ್ಸಸ್ ಕಾಣಬೇಕು ಅನ್ನೋದು ಭಾಳ ಆಸೆ ಅದ. ಎಲ್ರಿಗೂ ಇರ್ತದ, ನಿಮಗೂ ಇರ್ತದ. ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಏನಾಗ್ಬಿಡ್ತೀವಿ, ನಾವು ಎಲ್ಲೋ ನಮ್ಮ ಕಂಫರ್ಟ್ ಝೋನ್ ಒಳಗೆ ಸೆಟ್ ಆಗಿ ಅನ್ಬೋದು, ಅಥವಾ ಲೇಸಿನೆಸ್ ಅನ್ಬೋದಾಗಿರ್ಬೋದು. ಈ ರೀತಿಯಿಂದ ನಾವು ಎಲ್ಲೋ ಒಂದ್ ಕಡೆ ಸೆಟ್ ಬ್ಯಾಕ್ ಅನ್ನ ಅನುಭವಿಸ್ತೀವಿ ಅನ್ನಿಸ್ತದ. ಸೊ ಇದರಿಂದ ಓವರ್ಕಮ್ ಆಗಿ ನನ್ನ ಲೈಫ್ನ ನಾ ಲೀಡ್ ಮಾಡಬೇಕು, ಲೈಫ್ನಾಗ ಏನಾದರೂ ಒಂದು ಅಚೀವ್ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಈ ಚಾನಲ್ ಮಾಡಿರೋದೇ ನನ್ನ ಲೈಫನ್ನ ಟ್ರ್ಯಾಕ್ ಮಾಡಬೇಕು, ಲೈಫ್ನಾಗ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಂತ ಹೋಗ್ಬೇಕು. ಸೊ ಡೈಲಿ ಏನು ಮಾಡ್ಬೋದು, ಪಾಸಿಬಲ್ ವೇಸ್ ಏನದಾವ, ಏನು ಪಾಸಿಟಿವ್ ಥಿಂಗ್ಸ್ ನನ್ನ ಲೈಫ್ನಾಗ ತರಬಹುದು, ಅದನ್ನ ತಂದು ನಾ ಬೆಳಿಬೇಕು, ನನ್ನ ಜೊತೆಗೆ ನೀವು ಬೆಳಿಬೇಕು. ಸೊ ನನ್ನ ಲೈಫ್ನಾಗ ಏನೇನು ಪಾಸಿಟಿವಿಟಿ ನಾನು ತರ್ಬೋದು ಅನ್ನೋದನ್ನ ನಾನು ಟ್ರ್ಯಾಕ್ ಮಾಡ್ಕೊಂತ ಹೋಗ್ಬೇಕು. ಆ ಟ್ರ್ಯಾಕರೇ ಈ ನನ್ನ ಯೂಟ್ಯೂಬ್ ಚಾನಲ್. ಸೊ ನಾನು ಇಲ್ಲಿಂದ ಅಷ್ಟಕ್ಕೂ ನೀವು ಯಾಕೆ ನೋಡ್ಬೇಕು ನನ್ನ ಲೈಫನ್ನ ಅನ್ನೋದೇ ಆದ್ರೆ, ಆಬ್ವಿಯಸ್ಲಿ ಯಾರಿಗಾದ್ರೂ ಬಂದೇ ಬರ್ತದ ಕ್ವಶನ್, ನಿನ್ನ ಲೈಫ್ ನೋಡಿದ್ರಾಗ ನಮ್ಗೇನು ಸಿಗೋದದ, ಯಾಕೆ ನೋಡಬೇಕು ಈ ಚಾನಲ್ ಅನ್ನೋದೇ ಆದ್ರೆ, ನಾನು ನನ್ನ ಲೈಫನ್ನ ಟ್ರ್ಯಾಕ್ ಮಾಡ್ತೀನಿ. ಟ್ರ್ಯಾಕ್ ಮಾಡುವುದು ಯಾಕಪ್ಪ ಅಂತಂದ್ರೆ, ಟ್ರ್ಯಾಕ್ ಇಲ್ಲ ಅಂತಂದ್ರೆ ಯಾವುದನ್ನು ನಾವು ಮೆಜರ್ ಮಾಡೋಕ್ಕಾಗಂಗಿಲ್ಲ. ಏನು ಮೆಜರ್ ಮಾಡೋಕ್ಕಾಗಂಗಿಲ್ಲ ಅಂತಂದ್ರೆ ನಾವು ಯಾವ ಡೈರೆಕ್ಷನ್ ಒಳಗೆ ಹೊಂಟಿವಿ ಅನ್ನೋದು ನಮ್ಗೆ ಗೊತ್ತಾಗಂಗಿಲ್ಲ. ಸೊ ಅದನ್ನ ಗೊತ್ತು ಮಾಡ್ಕೋಬೇಕು, ಲೈಫನ್ನ ಟ್ರ್ಯಾಕ್ ಮಾಡಬೇಕು, ಸಕ್ಸಸ್ ಕಾಣಬೇಕು. ಅದ್ರ ಸಲುವಾಗಿ ನಾ ಈ ಚಾನಲ್ ಮಾಡೀನಿ. ಸೊ ಇದನ್ನ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕೋದ್ರಿಂದ, ಸೊ ನನ್ನ ಜೊತೆಗೆ ಮತ್ತೊಂದಷ್ಟು ಜನ ಜಾಯ್ನ್ ಆಗಿ, ನೀವೆಲ್ಲ ಜಾಯ್ನ್ ಆಗಿ ನನ್ನ ಜೊತೆಗೆ ನಾನು ಏನೇನು ಲೈಫಲ್ಲಿ ಪಾಸಿಟಿವಿಟಿ ಇಂಪ್ಲಿಮೆಂಟ್ ಮಾಡ್ಕೊಂತ ಹೋಗ್ತೀನಿ, ಅದನ್ನ ನೀವು ಮಾಡಿ ನಿಮ್ಮ ಲೈಫ್ನು ಒಂದು ಮಟ್ಟಿಗೆ ಚೇಂಜಸ್ ಮಾಡ್ಕೋರಿ ಅನ್ನೋದೇ ನನ್ನ ಉದ್ದೇಶ ಆಗ್ಯದ. ಅದನ್ನ ಬಿಟ್ಟು ಮತ್ತೇನಿಲ್ಲ. ಏನೇನ್ ಲೈಫ್ನಾಗ ಮೇಜರ್ ಚೇಂಜಸ್ ಮಾಡ್ಬೋದು, ಯಾವುದೂ ಸಡನ್ ಆಗಿ ಅಂತೂ ಸಿಗಲ್ಲ, ಇಮಿಡಿಯೇಟ್ ಆಗೂ ಸಿಗಲ್ಲ. ಸೊ ಗ್ರ್ಯಾಜುವಲಿ ನಾವು ಇಂಪ್ರೂವ್ ಮಾಡ್ಕೊಂತ ಹೋಗೋನು. ಹೆಂಗೆ ಇಂಪ್ರೂವ್ ಮಾಡ್ಬೋದು, ಈಗ ಸದ್ಯಕ್ಕಂತೂ ನಾನು ತೋರಿಸಿದೆ ನಿಮ್ಗೆ ಅಷ್ಟೊಂದು ಬುಕ್ಸ್ ಅದಾವ. ಅಷ್ಟು ಬುಕ್ಸ್ ಇದ್ರೂ ಆ ಬುಕ್ ಒಳಗೆ ಹಾರ್ಡ್ಲಿ ಯಾವ ಬುಕ್ಕೂ ಕಂಪ್ಲೀಟ್ ಮಾಡಿಲ್ಲ. ಹಾರ್ಡ್ಲಿ ಒಂದೊಂದು ಬುಕ್ನಾಗ 15-20-25 ಪೇಜಸ್ ಓದಿರ್ಬೋದು. ಕನ್ಸಿಸ್ಟೆನ್ಸಿ ಇಲ್ಲ, ಎಕ್ಸಸೈಸ್ ಮಾಡಲ್ಲ, ಡೈಲಿ ರುಟೀನ್ಸ್ ಸರಿಯಾಗಿಲ್ಲ, ಟೈಮ್ ಟು ಟೈಮ್ ಊಟ ಮಾಡಲ್ಲ, ಲೇಸಿನೆಸ್ ಜಾಸ್ತಿ, ಸ್ಕ್ರೀನ್ ಟೈಮ್ ಜಾಸ್ತಿ. ಸೊ ಇದೆಲ್ಲ ಮಾಡೋದ್ರಿಂದ ಒಂಥರ ಲೈಫ್ನಾಗ ಎಲ್ಲೋ ಲಾಸ್ಟ್ ಆಗೀನಿ ಅನ್ನೋ ಫೀಲಿಂಗ್ ಬರತ್ತ. ಸೊ ಇದನ್ನ ನಾನು ಓವರ್ಕಮ್ ಮಾಡಬೇಕು, ಅದ್ರ ಸಲುವಾಗಿ ಈ ಚಾನಲ್. ಇದನ್ನ ನೀವು ಯಾಕೆ ಜಾಯ್ನ್ ಆಗಬೇಕು, ನಾ ಹೆಂಗೆ ಓವರ್ಕಮ್ ಮಾಡ್ತೀನಿ ಅನ್ನೋದನ್ನ ನೋಡಕ್ ಜಾಯ್ನ್ ಆಗಬೇಕು. ಅದ್ರ ಜೊತೆಗೆ ನೀವು ಹೆಂಗ್ ನನ್ನ ಜೊತೆ ಸೇರಿ ನೀವು ನಿಮ್ಮ ಲೈಫಲ್ಲಿ ಚೇಂಜಸ್ ಮಾಡಿಕೊಂಡು ಒಂದು ಪಾಸಿಟಿವ್ ಏನಾಗ ಪಾಸಿಟಿವ್ ಡೈರೆಕ್ಷನ್ನಾಗ ಹೋಗ್ಬೋದು ಅನ್ನೋದನ್ನ ಮಾಡೋದ್ರ ಸಲುವಾಗಿ ನೀವು ಜಾಯ್ನ್ ಆಗಬೇಕು ಅಷ್ಟೇ. ಅದು ಬಿಟ್ಟು ಏನೇನು ಮಾಡಬಹುದು, ಹೆಂಗೆ ಇಂಪ್ರೂವ್ ಮಾಡ್ಬೋದು, ನಂದು ಗೋಲ್ ಒಂದೇ, ಎವ್ರಿ ಡೇ ಅಟ್ಲೀಸ್ಟ್ 1% ಇಂಪ್ರೂವ್ಮೆಂಟ್. ಭಾಳ ಇಲ್ಲ, ನಾ ಏನೇ ಮಾಡ್ತೀನಿ. ಸೊ ನಾಳೆ ಯಾವುದೋ ಒಂದು ಆಕ್ಟಿವಿಟಿ ಸ್ಟಾರ್ಟ್ ಮಾಡಬೇಕು, ಏನೋ ಒಂದು ಇಂಪ್ಲಿಮೆಂಟ್ ಮಾಡಬೇಕು ಅಂತಂದ್ರೆ ಅದನ್ನ ಸ್ಟಾರ್ಟ್ ಅಂತೂ ಮಾಡ್ತೀನಿ. ಸ್ಟಾರ್ಟ್ ಮಾಡೋದಲ್ಲದೆ ಅದನ್ನ ಲಿಮಿಟ್ ಮಾಡಲ್ಲ. ಎವ್ರಿ ಡೇ ಒಂದು ಚೂರು ಇಂಪ್ರೂವ್ ಮಾಡ್ಕೊಂತ ಹೋಗೋದೇ ನಂದು ಪ್ಲಾನ್ ಅದ. ಸೊ ಅದನ್ನ ಮಾಡ್ಕೊಂತ ಹೋಗ್ತೀನಿ. ಹೊಸದನ್ನ ಏನಾದರೂ ಕಲಿತೀನಿ. ಅದು ಒಂದು ಹೊಸ ಹಾಬಿನೇ ಕಲಿಯೋದಾಗಿರ್ಬೋದು, ಅಥವಾ ಯಾವುದೋ ಒಂದು ಹೊಸ ಸ್ಕಿಲ್ನೇ ಕಲಿಯೋದಾಗಿರ್ಬೋದು. ಕಲ್ತು ಅದರಿಂದ ನಾವು ಹೆಂಗೆ ಮ್ಯಾಲೆ ಬೆಳಿಬಹುದು ಅನ್ನೋದನ್ನ ತೋರಿಸ್ಕೊಡದೆ ಈ ಚಾನಲ್. ಸೊ ನಿಮ್ಗೆಲ್ಲ ಇಷ್ಟ ಆಗ್ತದ ಅನ್ಕೊಂತೀನಿ. ಪ್ಲೀಸ್ ಜಾಯ್ನ್ ಆಗ್ರಿ.
ನೋಡ್ಕೊಂತ ಹೋಗ್ರಿ. ಲೆಟ್ಸ್ ರೀಸ್ಟಾರ್ಟ್ ದಿ ಲೈಫ್.